ಹೋಗಲಿಕ್ಕಿದ್ದೇನೆ. ಹಾಗೆಂದು ನೀನು ಇಲ್ಲೇ ನಿಲ್ಲುವುದಲ್ಲ, ನಿನ್ನ ಕಾಲಿನಲ್ಲಿ ನೀನು ಮಕ್ಕಳು. ಸರಿ, ಇಂದಾದ ದೇವತೆಗಳಿಗೆ ಕೊಟ್ಟ ಅಭೇದ ವಾಕ್ಯದಿಂದ ದುರ್ನನ್ನು ವಧಿಸಬೇಕು ಅಂತಾದ್ರೆ ನಾನು ಓರ್ವಳೆ ಹೋಗುವುದಲ್ಲ. ಸೇನೆಯ ಅಗತ್ಯವಿದೆ, ಸಂಕಲ್ಪಿಸಿ. ನನ್ನ ಜನ್ಮಕ್ಕೆ ನೀನೇ ಕಾರಣೀಕರ್ತಳು ಎನ್ನುವ ಹಾಗೆ ಜನನಿ ಜಾತಕ್ಕೆ ಜನ್ಮವನ್ನಿತ್ತೆ ನಮಗೇತರ ಕಾರ್ಯಗಳಿನ್ನುಂಟು ಮಾಡಿ ಸಕಲವನ್ನು ತಿಳಿಸಿ ನಮ್ಮನ್ನು ಉತ್ತರಿಸಬೇಕು ಹೇಳುತ್ತೇನೆ.
ಹೇಳ್ತೇನೆ. ಎರಗಿಕೊಂಡವಳೆ ಇದ್ದೇನೆ. ಶ್ರೇಯಸ್ಸಾಗಲಿ. ಬಹಳಷ್ಟು ಆಶ್ಚರ್ಯವನ್ನೇ ಕಂಡವಳೆ ನಾನು. ಅನಿರೀಕ್ಷಿತವಾಗಿ ನಮ್ಮ ಸೃಷ್ಟಿಯಾಗಿದೆ. ಕಣ್ತೆರೆದು ನೋಡಿದೆ ಅಂತಾದ್ರೆ ಸಹಸ್ರಾರೂಢಗಳ ಬಗ್ಗೆ ಚಂದ್ರ ಯಾವ ರೀತಿಯಾಗಿ ಶೋಭಾಯಮಾನವಾಗಿ ಕಂಗೊಳಿಸುತ್ತಾನೋ ಅದೇ ರೀತಿ ಸಹಸ್ರಾರು ನಾರಿ ಸಮೂಹದ ಮಧ್ಯೆ ಕಂಗೊಳಿಸುತ್ತಾ ಇದ್ದೀರಿ ತಾವು. ಮುಖಾರವಿಂದವನ್ನು ಗಮನಿಸಿದೆ ಅಂತಾದ್ರೆ ಬಹಳಷ್ಟು ಆಶ್ಚರ್ಯ. ಒಂದೊಮ್ಮೆ ರೋಷಾವೇಶ ಮುಖಿ ಬರ್ತಾ ಉಂಟು. ಆದ್ದರಿಂದ ಕೇಳುತ್ತಾ ಇದ್ದೇವೆ, ಏನು ನೀನೆಲ್ಲ ಧನ್ಯರಾಗಿದ್ದಾರೆ ಹೇಳಮ್ಮ. ಸಾಧುರಾಗದಲ್ಲಿ ಎಂಬನ್ನು ಪರೆಯವರು ಮಾತೆ ನಮಗೆ ಗುರುತಿಸುವುದಕ್ಕೆ ಶುಭನಾಮ, ಮಾಡುವುದಕ್ಕೆ ಉದ್ಯೋಗ ಯಾವುದು ಅಂತ ಅರ್ಥವಾಗಿಲ್ಲ. ಸಕಲವನ್ನು ತಿಳಿಸಬೇಕಮ್ಮ. ಪ್ರಪಂಚ ಮುಖದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ನಿಮಗೆ ಒಂದೊಂದು ಶುಭ ನಾಮಕರಣವನ್ನು ನಾನೇ ಮಾಡುವುದಕ್ಕಿದ್ದೇನೆ. ರಣಗೋಲಾಹಲ ಎನ್ನುವಂತಹ ಆನೆಯನ್ನು ಏರಿ ಬಂದಂತಹ ನೀನೇ ಸಂಪತ್ಕರಿ. ಪಾಶಾಂಕುಶವನ್ನು ಧರಿಸಿ ಅಪರಾಜಿತ ಎನ್ನುವಂತಹ ದುರ್ಗವನ್ನು ಏರಿ ಬಂದ ನೀನೇ ಅಶ್ವಾರೂಢ. ಶ್ಯಾಮಲ ವರ್ಣದಿಂದ ಕಂಗೊಳಿಸುತ್ತ ಏಕಚಕ್ರದ ಮಹಾರಥವನ್ನು ಏರಿ ಬಂದಂತಹ ನೀನೇ ಶ್ಯಾಮಲಾಂಬೆ. ಕೈಯಲ್ಲಿ ದಂಡವನ್ನು ಹಿಡಿದು ಅಮ್ಮ ನಾನು ಯಾರು ಎಂದು ಹಾಗೆ ಕೇಳುತ್ತಾ ಇದ್ದೀಯಲ್ಲ, ನೀನೇ ದಂಡನಾಥೆ. ಈ ಸೇನೆಗೆ ನೀನೇ ನಾಯಕಿ. ಹಾಗೆಂದು ನಿಮ್ಮ ಸೃಷ್ಟಿಯಾಗುವುದಕ್ಕೂ ಬಲವಾದ ಕಾರಣವೇ ಇದೆ. ಶೂನ್ಯಕಾಪುರದ ಅಧಿಕಾರಿಯಾದಂತಹ ದುರ್ಣನಾದಂತಹ ಭಂಡಾಸುರವು ಬಡನಾಧಿಕವಾಗುತ್ತಾ ಇದೆ. ಆತನ ವಧೆಗೆ ಬೇಕಾಗಿ ನಿಮ್ಮೆಲ್ಲರ ಸೃಷ್ಟಿಯಾಗಿದೆ. ನನ್ನ ಸಂಕಲ್ಪದಂತೆ ಪೂರಕವಾಗಿ ಒದಗಿ ಬಂದಿರಿ ಎಂದಾದರೆ ಮುಂದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ನಿಮ್ಮ ಹೆಸರನ್ನೆಲ್ಲ ನಾನೇ ಸೇರಿಸಿಕೊಳ್ಳುವುದಕ್ಕಿದ್ದೇನೆ. ಹಾಗೆಂದು ಯುದ್ಧಕ್ಕೆ ನೀವು ಮಾತ್ರ ಹೋಗುವುದಲ್ಲ, ನಿಮ್ಮ ಜೊತೆಗೆ ನಾನು ಬರುವುದಕ್ಕಿದ್ದೇನೆ. ಬರುವ ಬಗೆ ಹೇಗೆ ಗೊತ್ತೇ? ಈ ಶ್ರೀಚಕ್ರವನ್ನೇ ಒಂದು ಯೋಧನ ಪರ್ಯಂತರವಾಗಿ ಬೆಳೆಸಿದವಳಿದ್ದೇನೆ. ಅದರಲ್ಲಿ 9 ಅಂತಸ್ತುಗಳು ಗೋಚರಿಸುತ್ತಾ ಇದೆ. ಅಲ್ಲಲ್ಲಿ 120 ಮಂದಿ ವೀರ ವನಿತೆಯರು ಉಪಸ್ಥಿತರಿದ್ದಾರೆ. 3 ಮೂರ್ತಿಗಳಿಗೆ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಇಂದ್ರಾದಿ ದೇವತೆಗಳು ಛತ್ರ ಚಾಮರಗಳನ್ನು ಹಿಡಿದವರಿದ್ದಾರೆ. ಇದೇ ಶುಭ ಮುಹೂರ್ತ. ತಡ ಮಾಡುವುದಲ್ಲ, ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ರಥವನ್ನು ಏರಿಕೊಂಡು ಶೂನ್ಯಕಾಪುರಕ್ಕೆ ಮುತ್ತಿಗೆಯನ್ನು ಹಾಕುವ